ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ಬೆಂಗಳೂರಿನ ಕೆಂಗೇರಿ ಕಡೆಯಿಂದ ನಾವು ಹೊರಟಿದ್ದು ರಾಮೋಹಳ್ಳಿ ಕಡೆಗೆ. ಕೆಂಗೇರಿಯಿಂದ ಸುಮಾರು 15 ಕಿಲೋಮೀಟರ್ಸ್ ಆಗುತ್ತೆ. ನಮ್ಗೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಅದ್ರ ಜೊತೆಗೆ ಅಮ್ಮ ಹೇಳಿ ಕಳಿಸಿದ್ರು ನರ್ಸರಿ ವಿಸಿಟ್ ಮಾಡಿ ಗಿಡಗಳನ್ನ ತಗೊಂಬನ್ನಿ ಅಂತ. ಅವ್ರಿಗೆ ಬೇಕಾಗಿದ್ದು ಸೂಜಿ ಮಲ್ಲಿಗೆ ಗಿಡ, ಮತ್ತೆ ಕೆಂಪು ದಾಸವಾಳ, ಹಾಗೇನೆ ಬಿಳಿ ಸೇವಂತಿಗೆ ಹೂವು. ನರ್ಸರಿಗೆ ಹೋದಾಗ ಅಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ, ಯಾಕೆಂದರೆ ಗಿಡಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ಅದ್ರದ್ದು ಕೂಡ ವ್ಲಾಗ್ ಮಾಡ್ಕೊಂಡಿದ್ದೀನಿ, ಅದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಹೋಗಿದ್ದ ಕೆಲಸ ಮುಗಿಸ್ಕೊಂಡು 2 ನರ್ಸರಿ ವಿಸಿಟ್ ಮಾಡಿ ಗಿಡಗಳನ್ನೆಲ್ಲ ಸೆಲೆಕ್ಟ್ ಮಾಡೋಷ್ಟೊತ್ತಿಗೆ 4:15 4:45 ಆಗೋಯ್ತು, ಸಂಜೆ ಟೈಮು. ಹೊಟ್ಟೆ ಬೇರೆ ಹಸಿತಾ ಇತ್ತು, ಯಾಕೆಂದರೆ ನಾವು ಲಂಚ್ ಮಾಡಿರಲಿಲ್ಲ. ಹಾಗಾಗಿ ನಿಯರ್ ಬೈ ರೆಸ್ಟೋರೆಂಟ್ ಹುಡುಕ್ತಾ ಇದ್ವಿ. ನಮ್ಮ ಕಣ್ಣಿಗೆ ಕಾಣಿಸಿದ್ದು ಮ್ಯಾಂಗ್ರೋವ್ ರೆಸ್ಟೋರೆಂಟ್. ಅದು ತುಂಬಾ ಬಿಗ್ ಬ್ಯಾನಿಯನ್ ಟ್ರೀ ಅಂದರೆ ದೊಡ್ಡ ಮರದ ಹತ್ತಿರದಲ್ಲೇ ಇದೆ. ಸುಮಾರು ಒಂದು 500 ಮೀಟರ್ಸ್ ಆಗ್ಬೋದು ಅಷ್ಟೇ. ಸೊ ಆ ಟೈಮಲ್ಲಿ ನಾವು ರೆಸ್ಟೋರೆಂಟ್ಗೆ ಹೋದಾಗ ನಮಗೆ ಬೇಕಾಗಿದ್ದು ಫುಡ್ಡು ಸಿಗುತ್ತೋ ಇಲ್ವೋ, ಲಂಚ್ ಟೈಮ್ ಮುಗ್ದಿದೆ ಅಂತ ಅಂದ್ಕೊಂಡ್ರೆ ಹೋದ್ವಿ ಒಳಗಡೆ. ಬಟ್ ತುಂಬ ಖುಷಿ ಆಯಿತು. ನಾವು ಲಂಚ್ ಟೈಮ್ ಮೀರಿ ಹೋದ್ರೂ ಕೂಡ ನಮಗೆ ಸಾಕಷ್ಟು ವೆರೈಟಿ ಫುಡ್ ಆರ್ಡರ್ ಮಾಡಿ ತಿಂದ್ವಿ. ಫಸ್ಟ್ ಆಫ್ ಆಲ್ ನಾವು ನರ್ಸರಿ ಅದೇ ಪ್ಲಾಂಟ್ಸ್ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದಿದ್ವಲ್ಲ, ತುಂಬಾ ಗ್ರೀನರಿಯಾಗಿ ತುಂಬಾ ಹಸಿರು, ಎಷ್ಟು ಚೆನ್ನಾಗಿತ್ತು, ಫ್ಲವರ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ವಿ. ಬಟ್ ಇಲ್ಲಿ ಬಂದಾಗ ನಮಗೆ ಇನ್ನೂ ಖುಷಿ ಆಯಿತು, ಯಾಕೆಂದರೆ ಇಲ್ಲೂ ಕೂಡ ಎಂಟ್ರೆನ್ಸು ನೋಡಿದ್ದೀರಾ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಗಾರ್ಡನ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾತುಕೋಳಿಗಳು ಎಲ್ಲ ಇದ್ವು. ಸೊ ಇಲ್ಲೊಂದು ಥೀಮ್ ಥರ ಮಾಡಿದ್ದಾರೆ, ಹಟ್ ಟೈಪು. ಸೊ ತುಂಬಾ ಪ್ರೈವಸಿ ಇದೆ. ಫ್ಯಾಮ್ಲಿ ಜೊತೆ ಬಂದಾಗ ಕೆಲವ್ರಿಗೇನು ತುಂಬ ಜನಕ್ಕೆ ಪ್ರೈವಸಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 5 ಮೆಂಬರ್ಸು, 6 ಮೆಂಬರ್ಸು, 10 ಮೆಂಬರ್ಸ್ಗೂ ಈ ಥರ ಹಟ್ ಇಂಡಿವಿಜುವಲ್ ಆಗಿ ಮಾಡಿದ್ದಾರೆ. ಸೊ ನಾವು ನೋಡಿ ಹಟ್ ಸೆಲೆಕ್ಟ್ ಮಾಡಿ ಕುತ್ಕೊಂಡಿದ್ದೀವಿ. 5 ಮೆಂಬರ್ಸ್ ಸಿಟ್ಟಿಂಗ್ ಕೆಪಾಸಿಟಿ. ನಾವು ಬಂದಿದ್ದು 4 ಜನ, ಒಂದು ಚೇರ್ ಖಾಲಿ ಇದೆ ನೋಡ್ಬೋದು. ಸೊ ನಾವು ಬಂದು ಫುಡ್ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿಬಿಟ್ಟು ವೆಯ್ಟಿಂಗ್ ಟೈಮ್ ಇರುತ್ತಲ್ಲ, ಸೊ ಅಷ್ಟೊತ್ತಿಗೆ ಸ್ವಲ್ಪ ಗಾರ್ಡನ್ ಮತ್ತೆ ನೋಡ್ಕೊಂಡು ಬಂದುಬಿಡೋಣ ಅಂತ ನಾನು ನಮ್ಮ ಸಿಸ್ಟರು ಗಾರ್ಡನ್ಗೆ ಬಂದು ಈ ಪ್ಲ್ಯಾಂಟ್ಸ್ನೆಲ್ಲ ಮತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ. ಇಲ್ಲಿ ಹೂವು ಇದೆಲ್ಲ ಲೈಕ್ ಡೆಕೋರೇಷನ್ ಫ್ಲವರ್ಸು ಎಲ್ಲ ಇತ್ತು. ಮತ್ತು ಪಾಂಡ್ ಒಂದು ಸ್ಮಾಲ್ ಆ ವೆಸಲಲ್ಲಿ ಹೂವು ಎಲ್ಲ ಹಾಕಿಟ್ಟಿದ್ದಾರೆ ವೆಲ್ಕಮಿಂಗ್ಗೆ. ತುಂಬಾ ಪ್ಲೆಸೆಂಟ್ ಆಗಿತ್ತು, ಲೈಕ್ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ನೀವು ಹೊರಗಡೆ ನೋಡಿರ್ಬೋದು, ಈಗಾಗಲೇ ನಾನು ಮತ್ತೆ ತೋರಿಸ್ತೀನಿ. ಅಲ್ಲಿ ತುಂಬಾ ದೊಡ್ಡ ಪಾರ್ಕಿಂಗ್ ಏರಿಯಾ ಇದೆ. ಸೊ ಮುಂದೆ ಹೋಗ್ತಾ ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ ಕೂಡ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ಈ ಕೋಳಿಗಳು ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾವೆ. ಇದ್ರ ಬ್ರೀಡ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ಸೆಲೆಕ್ಟ್ ಮಾಡಿದ ಹಟ್ಟು, ನಮ್ಮ ಸಿಸ್ಟರ್ ಆ ಕಡೆಯಿಂದ ಬರ್ತಿದಾರಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ವ್ಯೂ ಬಂದು ಡೇ ವ್ಯೂ, ಅಂದರೆ ನಾವು ಆಲ್ಮೋಸ್ಟ್ ಒಳಗಡೆ ಹೋಗಿ ಕೂತ್ಕೊಂಡಾಗ 5 o'clock ಆಗಿತ್ತು, ಬಟ್ ಇನ್ನೂ ತುಂಬಾ ಬೆಳಕಿತ್ತಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋವಾಗ ಇನ್ನೂ ಲಂಚ್ ಮಾಡಿರಲಿಲ್ಲ. ಸೊ ಆ ವಿಡಿಯೋ ಮಾಡೋವಾಗ ತುಂಬಾ ಬೆಳಕಿತ್ತು ನೋಡಿ. ಮತ್ತೆ ಒಳಗಡೆ ಬಂದು ಕೂತಿದ್ದೀವಿ. ಆ್ಯಂಬಿಯನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನಮಗೆ ಈ ಕಾನ್ಸೆಪ್ಟು. ಸೊ ಫುಡ್ ಆರ್ಡರ್ ಮಾಡಿದ್ವಲ್ಲ, ವೆಯ್ಟ್ ಮಾಡ್ತಿದ್ವಿ. ಬಟ್ ಅಷ್ಟೊಂದು ಏನು ವೆಯ್ಟಿಂಗ್ ಟೈಮ್ ಇರಲಿಲ್ಲ, ಇಮ್ಮಿಡಿಯೇಟಾಗಿ ಬಂದರು ಅವರು. ಫಸ್ಟ್ ನಾವು ಆರ್ಡರ್ ಮಾಡಿದ್ದು ಗೋಬಿ ಮಂಚೂರಿಯನ್.
ಫಸ್ಟು ಗೋಬಿ ಮಂಚೂರಿಯನ್ನೇ ಬಂತು ಆರ್ಡ್ರಲ್ಲಿ. ಸೊ ಅದನ್ನು ಸರ್ವ್ ಮಾಡಿಕೊಂಡು ತಿಂತಾಯಿದ್ದೀವಿ. ತುಂಬಾ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಚೆನ್ನಾಗಿತ್ತು. 2 ಸಾಸು ಕೊಟ್ಟಿದ್ದು, ಚಿಲ್ಲಿ ಸಾಸು ಮತ್ತು ಟೊಮ್ಯಾಟೊ ಸಾಸು. ಸೊ ಅದನ್ನು ಫಸ್ಟು ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತಲ್ಲ, ಸೊ ಹಾಗಾಗಿ ತಿಂತಾಯಿದ್ದೀವಿ. ಸೊ ಓವರಾಲ್ ನಮಗೆ ಫಸ್ಟ್ ಐಟಮ್ ಕೊಟ್ಟಾಗಲೇ ನಮಗಿದು ಗೋಬಿ ಮಂಚೂರಿಯನ್ ಇಷ್ಟ ಆಯಿತು. ತಿನ್ನು ಚಿನ್ನು ಒಂದು ತಿನ್ರಿ. ನೋಡ್ತಾ ಇದ್ದೀರಲ್ಲ, ನಾವಿವತ್ತು ಆರ್ಡರ್ ಮಾಡಿರೋದು ವೆಜ್ ಐಟಮ್ಸ್ ಅಷ್ಟೇ. ಬಟರ್ ಕುಲ್ಚಾ ಮತ್ತು ಮಿಕ್ಸ್ಡ್ ವೆಜ್ ಗ್ರೇವಿ, ಹಾಗೆ ಪನ್ನೀರ್ ಮಸಾಲ. ಸೊ ಇಷ್ಟು ಐಟಮ್ಸು ಫಸ್ಟು ಆರ್ಡರ್ ಮಾಡಿದ್ವಿ. ಅದನ್ನು ಸರ್ವ್ ಮಾಡಿಕೊಂಡು ತಿಂತಾಯಿದ್ದೀವಿ. ಬಟರ್ ಕುಲ್ಚಾ ಒಂಥರ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ಆರ್ಡರ್ ಮಾಡಿದ್ವಿ. ಮತ್ತು ಈ ಪನ್ನೀರ್ ಮಸಾಲ ಎಸ್ಪೆಷಲಿ ನನ್ನ ಮಗ ಆರ್ಡ್ರ್ ಮಾಡ್ಕೊಂಡಿದ್ದ. ನಮಗೆಲ್ಲ ಎರಡೂ ಇಷ್ಟ ಆಯಿತು. ಪನ್ನೀರ್ ಮಸಾಲ ಕೂಡ ಚೆನ್ನಾಗಿತ್ತು, ಹಾಗೆ ಮಿಕ್ಸ್ಡ್ ವೆಜ್ ಗ್ರೇವಿ ಕೂಡ ಚೆನ್ನಾಗಿತ್ತು. ಎಲ್ಲ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಲೇಟೇ ಆಗೋಗಿತ್ತಲ್ವ ನಾವು ಲಂಚ್ ಮಾಡೋ ಟೈಮು. ಹಾಗಾಗಿ ನಾವು ಕುಲ್ಚಾ ಎಲ್ಲ ಆರ್ಡ್ರ್ ಮಾಡೋವಾಗಲೇ ಒಂದು ಶೇಜ್ವಾನ್ ಫ್ರೈಡ್ ರೈಸ್ ಕೂಡ ಆರ್ಡ್ರ್ ಮಾಡಿಬಿಟ್ಟಿದ್ವಿ. ಇದ್ರ ಜೊತೆಗೆ ಸ್ಯಾಲೆಡ್ ಕೂಡ ಸರ್ವ್ ಮಾಡಿದರು. ಸ್ಯಾಲೆಡಲ್ಲಿ ಈರುಳ್ಳಿ ಮತ್ತು ಸೌತೆಕಾಯಿ, ಹಾಗೆಯೇ ನಿಂಬೆಹಣ್ಣು ಪೀಸಸ್ ಕೂಡ ಇತ್ತು. ಈ ಕುಲ್ಚಾ ಎಲ್ಲ ತಿಂದಾದಮೇಲೆ ನಮಗೆ ಮತ್ತೆ ಯಾವುದಾದ್ರೂ ರೋಟಿ ಐಟಮ್ ಆರ್ಡ್ರ್ ಮಾಡೋಣ ಅನ್ನಿಸ್ತು. ಹಾಗಾಗಿ ನಾವು ಮತ್ತೆ ತರಿಸ್ಕೊಂಡಿದ್ದು ಗಾರ್ಲಿಕ್ ಬಟರ್ ನಾನು, ಮತ್ತು ನನ್ನ ಮಗ ಚೀಸ್ ನಾನ್ ತರಿಸ್ಕೊಂಡ. ರೈಸು ನಾವು ಫಸ್ಟೇ ತರಿಸ್ಕೊಂಡ್ಬಿಟ್ಟಿದ್ವಲ್ಲ, ಶೇಜ್ವಾನ್ ರೈಸು. ಹಾಗಾಗಿ ಗಾರ್ಲಿಕ್ ಬಟರ್ ನಾನ್ ಬರೋಕ್ಕೆ ಮುಂಚೆ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಶೇಜ್ವಾನ್ ಫ್ರೈಡ್ ರೈಸ್ ಕೂಡ ಸರ್ವ್ ಮಾಡಿಕೊಂಡು ತಿಂತಾಯಿದ್ದೀವಿ. ಅದು ಕೂಡ ಚೆನ್ನಾಗಿತ್ತು, ಮೀಡಿಯಮ್ ಸ್ಪೈಸಿ ಆಗಿತ್ತು, ಚೆನ್ನಾಗಿತ್ತು ಅದು ಕೂಡ. ಈ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿರೋದು ಸುಮಾರು ಒಂದು 2 ತಿಂಗಳ ಹಿಂದೆ ಅಷ್ಟೇ. ಹೊಸ ರೆಸ್ಟೋರೆಂಟು, ತುಂಬಾ ಚೆನ್ನಾಗಿದೆ. ಒಂದ್ಸತಿ ನಿಮ್ಗೆ ಯಾರಾದರೂ ಈ ಕಡೆ ಬಂದಾಗ ಒಂದು ವಿಸಿಟ್ ಕೊಡಿ. ನಿಮಗೂ ಕೂಡ ಈ ಆ್ಯಂಬಿಯನ್ಸ್ ಇಷ್ಟ ಆಗುತ್ತೆ, ಫುಡ್ಡು ಕೂಡ ಇಷ್ಟ ಆಗುತ್ತೆ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿದೆ.
ಕ್ಲೀನ್ಲಿನೆಸ್ ಇದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಮತ್ತು ಆ್ಯಂಬಿಯನ್ಸ್ ಚೆನ್ನಾಗಿದೆ. ಸೊ ಹೀಗಾಗಿ ಅದಕ್ಕೆ ತಕ್ಕಂತೆ ಬಜೆಟ್ ಫ್ರೆಂಡ್ಲಿ ಅಂತ ನನಗನ್ನಿಸ್ತು. ನೋಡಿ, ಗಾರ್ಲಿಕ್ ಬಟರ್ ನಾನ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಈ ಕಡೆ ನನ್ನ ಮಗ ತೊಗೊಂಡಿರೋದು ಚೀಸ್ ಗಾರ್ಲಿಕ್ ನಾನು. ಇವತ್ತು ಕೂಡ ಅಮ್ಮ ನಮ್ಮ ಜೊತೆ ಬಂದಿರಲಿಲ್ಲ. ಹಾಗಾಗಿ ಅವ್ರಿಗೆ ಒಂದು ಮಶ್ರೂಮ್ ಫ್ರೈಡ್ ರೈಸ್ ಹಾಗೇನೆ ಗೋಬಿ ಪೆಪ್ಪರ್ ಡ್ರೈ ಕೂಡ ಪ್ಯಾಕ್ ಮಾಡಿಸ್ಕೊಂಡ್ವಿ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಬೇಡ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾವು ಫೋನು ಮಾಡೋಕ್ಕೆ ಹೋಗಲಿಲ್ಲ. ನಾನು ನಮ್ಮ ಸಿಸ್ಟರ್ ಡಿಸೈಡ್ ಮಾಡಿಕೊಂಡು ಗೋಬಿ ಪೆಪ್ಪರ್ ಡ್ರೈ ಇಷ್ಟ ಆಗ್ಬೋದು ಅಂತ ಅದನ್ನೇ ತಗೊಂಡ್ವಿ. ಇಲ್ಲಿ ನನ್ನ ಮಗ ಮಾತ್ರ ಒಂದು ಲೈಮ್ ಸೋಡಾ ತಗೊಂಡ. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ನಮಗೆ ಅಲ್ಲಿ ಮ್ಯಾನೇಜರ್ ಸಿಕ್ಕಿದ್ರು. ಅವ್ರ ಜೊತೆ ಒಂದು ಸಣ್ಣ ಇಂಟರ್ವ್ಯೂ ತಗೊಂಡೆ. ಫುಡ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಸರ್ ಇಲ್ಲಿ. ಸೈಟ್ ವಿಸಿಟಿಗೆ ಬಂದಿದ್ವಿ. ಸೊ ರೆಸ್ಟೋರೆಂಟ್ ಹುಡುಕ್ತಾ ಇದ್ವಿ, ಈಗ ಕಾಣಿಸ್ತು ಬೋರ್ಡು. ಸೊ ಈ ಕಡೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಇವತ್ತು ವೆಜ್ಜೇ ತೊಗೊಂಡಿದ್ದು. ರೋಟೀಸ್ ಚೆನ್ನಾಗಿತ್ತು, ಗಾರ್ಲಿಕ್ ನಾನು, ಕುಲ್ಚಾ ಚೆನ್ನಾಗಿತ್ತು, ಬಟರ್ ಕುಲ್ಚಾ ಚೆನ್ನಾಗಿತ್ತು, ಅದನ್ನು ಶೇಜ್ವಾನ್ ಫ್ರೈಡ್ ರೈಸ್, ಗೋಬಿ ಮಂಚೂರಿಯನ್. ಹಾಂ, ಗೋಬಿ ಪೆಪ್ಪರ್ ಡ್ರೈ ನಮ್ಮ ಅಮ್ಮ ಬಂದಿಲ್ಲ, ಸೊ ಅವ್ರಿಗೆ ಅದನ್ನು ಪ್ಯಾಕ್ ಮಾಡಿಸ್ಕೊಂಡಿದ್ದೀವಿ. ದೆನ್ ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡ್ತೀವಿ ಮನೆಗೆ ಹೋಗಿ, ಅಮ್ಮ ಟೇಸ್ಟ್ ಮಾಡ್ತಾರೆ. ಬಟ್ ಓವರಾಲ್ ತುಂಬಾ ಚೆನ್ನಾಗಿತ್ತು. ವೆಜ್ ಗ್ರೇವಿ ತೊಗೊಂಡಿದ್ವಿ, ದೆನ್ ಪನ್ನೀರ್ ಮಸಾಲ, ಮತ್ತು ಇನ್ನೊಂದು ಮಿಕ್ಸ್ ವೆಜ್ ಗ್ರೇವಿ, ಆಮೇಲೆ ರೋಟಿ ಚೀಸ್ ಗಾರ್ಲಿಕ್ ನಾನ್ ತೊಗೊಂಡಿದ್ವಿ. ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ನಾನು ಹಾಕ್ತಾ ಇದ್ದೀನಿ ಬ್ಲಾಗಲ್ಲಿ. ಓಕೆ ಓಕೆ. ಹಾಂ ಹಾಂ. ರೆಸ್ಟೋರೆಂಟ್ ನಿಮಗೆ ಆಂಬಿಯನ್ಸ್ ಇರ್ಬೋದು, ಸರ್ವಿಸ್ ಇರ್ಬೋದು, ಪ್ರತಿಯೊಂದು ಹೇಗಿತ್ತು ನಿಮಗೆ ಗೊತ್ತಾಗ. ಹೌದೌದು, ತುಂಬ ಚೆನ್ನಾಗಿದೆ. ಹಾಂ, ಸರ್ವ್ ಮಾಡಿದ ಥರ ಸರ್ವ್ ಮಾಡೋದು. ಹೌದೌದು. ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಹೇಗಿತ್ತು ನಿಮಗೆ ಗೊತ್ತಿರುತ್ತೆ. ಹೌದೌದು. ಪ್ರೈಸಸ್ ರೀಸನಬಲ್ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಫಸ್ಟ್ ಆಫ್ ಆಲ್ ಪ್ರತಿ ಕಸ್ಟಮರ್ಗೂ ಅಷ್ಟೇ ಫೀಡ್ಬ್ಯಾಕ್ ಅಂತಿದ್ದೀವಿ. ನೀವು ಗೂಗಲ್ ಚೆಕ್ ಮಾಡ್ಬೋದು. ಅಂತ ಹೊಡೆದ್ರೆ ಗಾರ್ಡನ್ ರೆಸ್ಟೋರೆಂಟ್ ಅಂತ ಬರುತ್ತೆ, ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹಾಕಿದ್ರು ಬರುತ್ತೆ. ಅದನ್ನು ನೀವು ರಿವ್ಯೂ ಚೆಕ್ ಮಾಡ್ಕೊಂತಂದ್ರೆ ಇವಾಗ 4.9 ಓ ರೇಟಿಂಗ್ಸ್ ಅಷ್ಟಿದೆ. ಓಕೆ ಓಕೆ. ಚೆನ್ನಾಗಿದೆ ರೆಸ್ಟೋರೆಂಟ್. ಇನ್ನು ಮತ್ತೆ ನಮ್ದು ಪಾರ್ಟಿ ಹಾಲೆಲ್ಲ ಇದೆ, ನಾನ್ ಎಸಿ ಪಾರ್ಟಿ ಹಾಲ್ ಇದೆ, ಮತ್ತೆ ಬರ್ಡೇಗೆ ಅಂತ ಸ್ಟೇಜ್ ಕೂಡ ಇದೆ. ಯೂಸ್ ಮಾಡ್ಕೊಬೋದು. ಬೇಕು ಅಂತಂದ್ರೆ ನಾವೇ ಡೆಕೋರೇಟ್ ಮಾಡೋದು, ಇಲ್ಲ ಅಂದ್ರೆ ನೀವು ನಿಮ್ ಕಡೆಯಿಂದ ಡೆಕೋರೇಟ್ ಮಾಡ್ಕೊಂತೀನಿ ಅಂತನೂ ಮಾಡ್ಬೋದು. ಫ್ಯಾಮಿಲಿ ಎಕ್ಸ್ಪೋರ್ ಇದೆ, ನಿಮ್ಗೆ ಸ್ಪೇಸಸ್ ಇದೆ ತುಂಬಾ ಚೆನ್ನಾಗಿ ನಮ್ಮಲ್ಲಿ. ಓಕೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಲೈಕ್ ನಿಮ್ಮ ಅಡ್ರೆಸ್ ಪರ್ಟಿಕ್ಯುಲರ್ ಆಗಿ ಬ್ಯಾಂಗ್ಳೂರ್ ಕಡೆಯಿಂದ ಬರಬೇಕು ಬಂತು ಅಂದ್ರೆ ನಿಯರ್ ಬೈ ದೊಡ್ಡ ಆಲ್ಮರ, ಬಿಗ್ ಬೆನ್ ಎಂಟ್ರಿ 50 meters ಇದೆ. ನಿಮಗೆ ಅಂದ್ರೆ ನೀವು ಹೋಗ್ಬೇಕು ಅಂತಂದ್ರೆ ಮುನ್ಸಿಪಲ್ ಡ್ಯಾಮ್ ಅಂತ ಇದೆ, ಇಲ್ಲಿಂದ 6.5 kilometers ಇದೆ. ನಿಯರ್ ಬೈ ನೀವು ಹೋಗ್ಬೇಕು ಅಂತಂದ್ರೆ ಟ್ರೈ ಮಾಡ್ಬೋದು. ಒಂದ್ಸಲ ಬಂದು ಟ್ರೈ ಮಾಡ್ಕೊಂಡ್ರೆ ನೆಕ್ಸ್ಟ್ ಬೇರೆ ಕಡೆ ಹೋಗೋ ಪ್ಲಾನ್ ಬಿಟ್ಟು ಈ ಕಡೆ ಪ್ಲಾನ್ ಮಾಡೋದು. ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿದೆ. ಒಂದು ಹೊರಗಡೆ ಬಂತು ಅಂತಂದ್ರೆ ಒಂದು ಫ್ರೀ ಮೆಂಟಲ್ ಆರಾಮಾಗಿ ಒಂದು ಒಳ್ಳೆ ಊಟ ಮಾಡ್ಬೋದು ಅಂತ. ಓಕೆ ಓಕೆ. ಥ್ಯಾಂಕ್ ಯು ನಿಮ್ಮ ಒಪಿನಿಯನ್ ಎಲ್ಲ ಕೊಟ್ಟಿದ್ದಕ್ಕೆ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್? ಪುನೀತ್ ಗೌಡ ಅಂತ. ಹೌದಾ? ಸುಮಂತ್ ಗೌಡ ಅಂತ. ಹೌದಾ? ಓಕೆ ಓಕೆ. ಥ್ಯಾಂಕ್ ಯು ರಿವ್ಯೂ ಕೊಟ್ಟಿದ್ದಕ್ಕೆ. ಬ್ಲಾಗಲ್ಲಿ ಹಾಕ್ತೀನಿ. ಹಾಂ,
ಒಂದು ರೌಂಡ್ ಹೋಗೋದು. ಆಮೇಲೆ ಓಕೆ. ನೋಡಿ ನೀವಿವಾಗ ನೋಡ್ತಾ ಇರೋದು ಇನ್ನೊಂದು ಸಿಮಿಲರ್ ಹಟ್ಟು. ನಾವು ಕೂತಿದ್ವಲ್ಲ ಅದ್ರ ಆಪೋಸಿಟ್ ಸೈಡಲ್ಲಿರೋದು ನಂಬರ್ 1 ಅಂತ ಕೂಡ ಅದಕ್ಕೆ ನಂಬರಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಕೂಡ 5 ಸಿಟ್ಟಿಂಗ್ ಕೆಪಾಸಿಟಿ ಇರೋದು. ಹಾಗೇನೆ ನೋಡಿ ಇಂಡಿವಿಜುವಲ್ ಹಟ್ಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದರೆ ನೀವು ನೋಡ್ತಾ ಇರ್ಬೋದು. ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ತೋರಿಸಿದಾಗ ಎಂಟ್ರೆನ್ಸು ತುಂಬಾನೇ ಬೆಳಕಿತ್ತು. ನೋಡಿ ಇವಾಗ ಸಾಕಷ್ಟು ಕತ್ಲಾಗಿದೆ, ಮತ್ತೆ ಲೈಟ್ಸ್ ಎಲ್ಲ ಹಾಕಿರೋದ್ರಿಂದ ಆಂಬಿಯನ್ಸ್ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಗಾರ್ಡನ್ ಕೂಡ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಇದೆಲ್ಲ ಕೂಡ ಇಷ್ಟು ಕೂಡ ಡೈನಿಂಗ್ ಏರಿಯಾಸು. ಸೊ ಎಷ್ಟು ಪ್ರೈವೇಸಿ ಇದೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ. ನೋಡಿ ಈ ಹಟ್ ಬಂದು ಆಲ್ಮೋಸ್ಟ್ 10 ಕೆಪಾಸಿಟಿ ಇತ್ತು. ಒಂದು ನಾನು ನೋಡಿದಾಗ ನೋಡಿ ಇದು ಆಲ್ಮೋಸ್ಟ್ ಇದು 6 ಅನಿಸುತ್ತೆ. ಇನ್ನೊಂದು 10 ಕೆಪಾಸಿಟಿ, ಇದು 10 ಕೆಪಾಸಿಟಿ ಅನಿಸುತ್ತೆ. ಮತ್ತೆ ನೋಡಿ ಅವ್ರು ಹೇಳ್ದಂಗೆ ಆಗಲೇ ಪಾರ್ಟಿ ಹಾಲ್ ಇಂಟರ್ವ್ಯೂ ಕೊಟ್ರಲ್ಲ ಪುನೀತ್ ಅವರು, ಅವ್ರು ಹೇಳಿದರು ಪಾರ್ಟಿ ಹಾಲ್ ಇದೆ, ಒಂದು ಚಿಕ್ಕದು ಪಾರ್ಟಿ ಹಾಲ್ ಇದೆ ಅಂತ. ಸೊ ನೋಡಿ ಇಲ್ಲಿ ಯಾವುದೇ ಥರ ಈವೆಂಟ್ಸ್, ಕಂಪ್ನಿ ಈವೆಂಟ್ಸು ಅಥವಾ ನಿಮಗೆ ಕಾನ್ಫರೆನ್ಸ್ ಥರ ಬಂದಿಲ್ಲ, ಫ್ಯಾಮಿಲಿ ಪಾರ್ಟಿ, ಬರ್ಡೇ ಪಾರ್ಟಿ ಎಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂತಂದರೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನಾವೇ ಮಾಡ್ತೀವಿ. ಓಕೆ ಓಕೆ ಸರಿ. ಸೇಮ್. ಓಕೆ ಓಕೆ ಓಕೆ. ಅಂದರೆ ಅದೇ ಹಾಲ್ ಅಲ್ಲ ಇದು? ಸೇಮ್ ಹಾಲು, ಬೇರೆ ಎಂಟ್ರೆನ್ಸ್ ಈ ಕಡೆಯಿಂದ ಎಂಟ್ರೆನ್ಸ್. ಓಕೆ ಓಕೆ. ಓಕೆ ಸ್ಟೇಜ್ ಚೆನ್ನಾಗಿದೆ. ಓಕೆ. ಸೊ ಇನ್ನು ಲೈಟಿಂಗ್ಸ್ ಎಲ್ಲ ಹಾಕಬೇಕಲ್ಲ? ಓಕೆ ಓಕೆ. ಹಾಂ ಬರ್ಡೇ. ಹಾಂ ಓಕೆ. ಹೌದೌದು, ಇಲ್ಲೆಲ್ಲ ಚೆನ್ನಾಗಿದೆ. ಸ್ವಲ್ಪ ಡಕ್ಸ್ ಎಲ್ಲ ಇದೆಯಲ್ಲ, ಡಕ್ಸ್ ಎಲ್ಲ ಇದೆ. ಇಲ್ಲ ಲೈಟಿಂಗ್ ಇದೆ ಬಿಡಿ. ಹೌದೌದು, ಅವ್ರಿಗೊಂಥರ ಎಂಟರ್ಟೈನ್ಮೆಂಟ್, ಖುಷಿ ಆಗುತ್ತೆ. ಹೌದು. ಹಾಂ ಓಕೆ ಓಕೆ. ಬಂದಾಗಲೇ ಮಾಡಿದ್ದೆ, ಇವಾಗ ಲೈಟಿಂಗ್ ಹಾಕಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿದೆ. ಹಾಂ ಅದೇ. ನೋಡಿ ನಾನು ಆಗಲೇ ಕೂಡ ಒಂದ್ಸತಿ ಹೇಳಿದ್ದೆ, ಈಗಲೂ ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಇದೆ. ಮತ್ತು ಇದು ಫುಲ್ಲು ಹೊರಗಡೆ ರೋಡ್ ಸೈಡಿಂದ ಎಂಟ್ರೆನ್ಸ್ ಇದು. ಸೊ ಅದನ್ನು ನಾನು ಕವರ್ ಮಾಡಿರಲಿಲ್ಲ. ನೋಡಿ ಇವಾಗ ಎಷ್ಟು ದೊಡ್ಡ ಬೋರ್ಡ್ ಇದೆ ರೋಡ್ ಸೈಡ್ಗೆ. ಹಾಗೆಯೇ ಈ ಕಡೆ ಇನ್ನೊಂದು ಸೈಡಲ್ಲಿ ಚಿಕ್ಕದೊಂದು ಬೋರ್ಡ್ ಇದೆ. ಸೊ ಆ ಕಡೆಯಿಂದ ನಾವು
ರಾಮೋಹಳ್ಳಿ ಕಡೆಯಿಂದ ಅಂದರೆ ದೊಡ್ಡ ಆಲದ ಮರದ ಕಡೆಯಿಂದ ಬಂದಾಗ ಈ ಕಡೆ ರೈಟ್ ಸೈಡ್ಗೆ ಈ ಮ್ಯಾಂಗೋವ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಇರೋದು. ಈ ಕಡೆ ಎಲ್ಲ ಈ ಕಡೆ 50 meters. ಕೆಂಗೇರಿ ರಾಮವಳ್ಳಿ ನಿಯರ್ ಬೈ ಮಂಚಿಬೇಳೆ ಡ್ಯಾಮ್ಗೆ ಹೋಗೋ ರೋಡಲ್ಲಿ 50 meters ದೊಡ್ಡಮರ ನಿಯರ್ ಬೈ 50 meters ಅಲ್ಲಿ ಮ್ಯಾಂಗ್ರೋ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಫ್ಯಾಮಿಲಿಗೆ ಅಂತ ಮಾಡಿರೋಂಥದ್ದು ತುಂಬ ಚೆನ್ನಾಗಿದೆ. ಬಂದು ಒಂದ್ಸಲ ವಿಸಿಟ್ ಮಾಡಿದ್ರೆ ಎಲ್ಲ ಚೆನ್ನಾಗಿದೆ. ವೆಜ್ ನಾನ್ ವೆಜ್ ಒಂದರಿಗೆ ಫೇಮಸ್ ಆಗಿದೆ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಒಂದ್ಸಲ ಭೇಟಿ ಕೊಟ್ಟರೆ ಅವರಿಗೆ ನಿಮ್ಮ ಹೆಸರು ಗೊತ್ತಾಗಿದೆ? ಮಂಜುನಾಥ್ ಅಂತ. ಓಕೆ ಒಂದ್ಸಲ ವಿಸಿಟ್ ಹಾಕಿದ್ರೆ ನಮ್ಮ ರೆಸ್ಟೋರೆಂಟ್ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ. ನಾವು ಹೇಳೋದಲ್ಲ, ಒಂದು ವಿಸಿಟ್ ಆಗಬೇಕು ಅಂತ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.